First of all, thank you all for taking your time out and coming here uh, to cover this story, which is very, very important. Uh, what is happening is we are not telling enough stories about these successful transplants and successful human stories. The reason we wanted this story to be highlighted, very importantly, is like we all said when we were growing up, there is an old saying that it takes a village. ಇವರು ಕೇರಳದಿಂದ ಬಂದಿರೋರು, ನಮ್ಮ ಪೇಷಂಟ್ ಲಕ್ಷ್ಮೀ ಪ್ರಿಯಾ ಅವ್ರು ಕೇರಳದಿಂದ ಬಂದಿದ್ರು. ಅದು ಅವ್ರು ನಾನು ಟ್ರಾನ್ಸ್ಫರ್ ಮಾಡಿದ್ದೆ ಮುಂಚೆ. ಅವರು ಕಾಲ್ ಮಾಡಿ ನಂಗೆ ಕೇಳಿದ್ರು, ಸರ್ ಇದು ಒಂದು ಹುಡುಗಿದ್ದಾಳೆ, ಅವರು ಫ್ಯಾಮಿಲಿ ನಾಟ್ ವೆರಿ ವೆಲ್ ಟು ಡೂ, ಬಟ್ ಅವ್ರು ಫುಲ್ ಚರ್ಚ್ ವಿಲೇಜ್ ಎಲ್ಲ ಸೇರಿ ಸ್ವಲ್ಪ ಡೊನೇಷನ್ ಮಾಡಿಸಿದ್ದಾರೆ. ಬಟ್ ಅದು ಅಪ್ ಟು ಮಾರ್ಕ್ ಇಲ್ಲ, ಎಷ್ಟು ಚಾರ್ಜಸ್ ಆಗುತ್ತೆ ಅದಕ್ಕಿಂತ ಕಡಿಮೆನೇ ಇರೋದು, 50% ಇದೆ. ಹಾಗಾಗಿ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತಾ ಇಲ್ವೋ ಸರ್ ಅಂತ ಕೇಳಿದ್ರು. ಐ ಸೈಡ್ ಮಾಡ್ಬೋದು, ಬಟ್ ಯಾರಾದರೂ ಡೋನರ್ ಇದ್ದರೆ ಒಳ್ಳೇದು ಅಂತ. ಪ್ರಾಬ್ಲಮ್ ಕೇರಳ ಅಲ್ಲಿ ಡೊನೇಷನ್ ಆಗಲ್ಲ. ನಮ್ಮ ಬ್ರೈನ್ ಡೆತ್ ಆಗಿರುತ್ತೆ, ಅವ್ರು ಡೊನೇಟ್ ಮಾಡಲ್ಲ. ದೇರ್ ಆರ್ ಸಮ್ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಅಲ್ಲಿ, ಸೊ ಅಲ್ಲಿ ಆಗಲ್ಲ. ಓನ್ಲಿ ಕೇಸಸ್ ಅಲ್ಲಿ ಆಗಿರೋದು ಲಿವಿಂಗ್ ಡೋನರ್, ವೇರ್ ಪಾರ್ಟ್ ಆಫ್ ದ ಲಿವರ್ ನೀವು ಕೊಡ್ತೀರಾ ಆ್ಯಂಡ್ ದಟ್ ಗ್ರೋಸ್ ಬ್ಯಾಕ್ ಆಫ್ ಕೋರ್ಸ್. ಸೊ ಅದೇ ಆಗೋದು ಕೇರಳಲ್ಲಿ. ಅದು ಅವರು ಟ್ರೈ ಮಾಡಿದ್ರು, ತಂದೆ ತಾಯಿಗೆ ಅವ್ರಿಗೆ ದೇ ಆರ್ ನಾಟ್ ಕಂಪ್ಯಾಟಿಬಲ್. ಸೊ ಅವ್ರು ಕಾಲ್ ಮಾಡಿ ಹೇಳೋರು, ಸರ್ ಅವ್ರಿಗೆ ಡೊನೇಷನ್ ಇದು ಲಿವರ್ ಬ್ರೈನ್ ಡೆತ್ ಲಿಸ್ಟಿಂದ ಬರಬೇಕು. ಅದೇ ಓಕೆ ಬರ್ರಿ ನೋಡೋಣ ಅಂತ ನೋಡಿ ಆಮೇಲೆ ಲಿಸ್ಟಲ್ಲಿ ಹಾಕಿದ್ವಿ. ಅನ್ಫಾರ್ಚುನೇಟ್ಲಿ ಒನ್ ಪೀಡಿಯಾಟ್ರಿಕ್ ಡೋನರ್ ಹೂ ಡೈಡ್ ಇನ್ ದ ಆಕ್ಸಿಡೆಂಟ್. ಇನ್ ಕರ್ನಾಟಕ ರೂಲ್ ಏನಿದೆ ಅಂದರೆ, ಯಾರಾದರೂ ಪೀಡಿಯಾಟ್ರಿಕ್ ಡೊನೇಷನ್ ಮಾಡಿದ್ರೆ ಅದು ಆರ್ಗನ್ಸ್ ಎಲ್ಲ ಫಸ್ಟ್ ಪ್ರಯಾರಿಟಿ ವಿಲ್ ಗೋ ಟು ಚಿಲ್ಡ್ರನ್. ಯಾರಾದರೂ ವೆಯ್ಟ್ ಮಾಡ್ತಿದ್ದಾರೆ ಲಿಸ್ಟಲ್ಲಿ, ಯಾರಾದರೂ ವೆಯ್ಟ್ ಮಾಡ್ತಿದ್ರೆ, ಅದು ಈ ಕಿಡ್ನಿ ಇರಲಿ, ಲಿವರ್ ಇರಲಿ, ಹಾರ್ಟ್ ಇರಲಿ, ಅದು ಫಸ್ಟ್ ಪೀಡಿಯಾಟ್ರಿಕ್ ರೆಸಿಪಿಯನ್ನು ಹೋಗ್ಬೇಕು. ಸೊ ಅವಳಿಗೆ ಒಂದು ಆರ್ಗನ್ ಡೊನೇಷನ್ ಆಫರ್ ವಿ ಟುಕ್. Organization Guri Bandhu P company, destination for complexities. So liver transplant is one of it. ಅದೇ ಥರ renal transplant ಅಲ್ಲಿ ಕಾಂಪ್ಲೆಕ್ಸಿಟಿ ಅಂದರೆ ABO ಇನ್ಕಾಂಪ್ಯಾಟಬಲ್. ಇವಾಗ ಫ್ಯಾಮಿಲಿಯಿಂದಾನೇ ಒಬ್ಬರು ಡೊನೇಷನ್ ಮಾಡಕ್ಕೆ ಮುಂದೆ ಬಂದರೂ ಕೂಡ ಅವ್ರದ್ದು ಮ್ಯಾಚ್ ಆಗ್ತಾ ಇರ್ಬೋದು, ಅದಕ್ಕೆ ಇನ್ಕಾಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟ್. ಸೊ ಅಂಥ ಕಾಂಪ್ಲೆಕ್ಸಿಟೀಸ್ ಕೂಡ ನಾವು ಇವಾಗ ಸೈನ್ಸ್ ಮುಂದುವರೆದಿದೆ, ಫುಲ್ ಮ್ಯಾಚ್ ಆಗದಿರೋರಲ್ಲೂ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೋದು. ಕಿಡ್ನಿಯಲ್ಲಿ ಆ ಥರ ಹಲವಾರು ಇನ್ಕಾಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟ್ಸ್ ಮಾಡೋದ್ರಲ್ಲಿ ನಾವು ತುಂಬ ಫೋಕಸ್ ಮಾಡಿದ್ದೀವಿ. ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ಸ್ ಹಲವಾರು ಮಾಡಿದ್ದೀವಿ, ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. So we have directed energy towards this because it touches lives like this. So this is what we want to give back to the community. We want to give back lives in its fullest. ಹಾಸಿಗೆಯಲ್ಲಿ ಮಲ್ಕೊಳ್ಳೋ ಥರ ಜೀವ ಅಲ್ಲ, ಎದ್ದು ಓಡಾಡೋ ಥರ ಜೀವನ. ನಮಗೆ ತುಂಬ ಒಳ್ಳೆ ಪೇಷಂಟ್. ಅವರು ಚಿಕ್ಕ ಹುಡುಗಿ ನೋಡಿದಾಗ ವಿ ಹ್ಯಾವ್ ಲಾಟ್ ಆಫ್ ಇಮೋಷನ್ಸ್ ನಮ್ಮದು ಜಾಸ್ತಿ ಇರುತ್ತೆ. ಒಂದು ಚಿಕ್ಕ ಹುಡುಗಿ ತುಂಬ ಸಫರ್ ಮಾಡಿದೆ. ಅವರ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು, ಅವ್ರದ್ದು ಬಿಲಿಯರಿ ಅಟ್ರೇಸಿಯಾದು ಅವ್ರದ್ದು ಸರ್ಜರಿ ಆಗಿತ್ತು. 12 years ಅವ್ರಿಗೆ ಏನು ತೊಂದರೆ ಇಲ್ಲ, ಆದಮೇಲೆ ಈ ಥರ ತೊಂದರೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದಾದಮೇಲೆ ಅವ್ರು ತುಂಬ ಸಿಕ್ ಆಗಿತ್ತು, ಅವ್ರದ್ದು ತುಂಬ ಕೂದಲಿನಲ್ಲಿ ಫುಲ್ ಹೇರ್ ಫಾಲ್ ಆಗಿ, ಫಂಗಲ್ ಇನ್ಫೆಕ್ಷನ್ ಆಗಿ. ಸೊ ಟ್ರಾನ್ಸ್ಪ್ಲಾಂಟ್ ಮುಂಚೆ ಅವರು ತುಂಬ ಸಿಕ್ಕಿತ್ತು. ಈಗ ನೋಡಿದಾಗ ಯು ಫೀಲ್ ಶಿ ಸೋ ಫಿಟ್. ಆ ಟೈಮ್ ಅವ್ರು ನೋಡಿದಾಗ ನಮಗೆ ತುಂಬ ಬೇಜಾರಾಗಿದೆ, ಪಾಪ ಚಿಕ್ಕ ಹುಡುಗಿ ಈ ಥರ ಆಗಿದೆ. ಈ ಥರ ಪೀಡಿಯಾಟ್ರಿಕ್ ಪೇಷಂಟ್ಸ್ ಅಂದರೆ ನಮಗೇನೋ ವಿಲ್ ಬಿ ಆಲ್ಸೋ ವೆರಿ ಇಮೋಷ್ನಲ್. ಈ ಥರ ಪೇಷಂಟ್ಸ್ ಪ್ಲಸ್ ಅವ್ರದ್ದು ಫುಲ್ ವಿಲೇಜ್ ಅವ್ರಿಗೆ ಅಷ್ಟು ಹೆಲ್ಪ್ ಮಾಡಿದೆ. ಸೊ ನಮ್ಮದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಅವ್ರಿಗೆ ನೋಡಿದಾಗ. ಪೀಡಿಯಾಟ್ರಿಕ್ ಕೇಸಸ್ ಚಾಲೆಂಜಿಂಗ್ ಇರುತ್ತೆ, ಯಾಕೆ ಪೀಡಿಯಾಟ್ರಿಕ್ನಲ್ಲಿ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಅವ್ರ ಚಿಕ್ಕ ಸೈಜ್ ಇರುತ್ತೆ, ಅವ್ರದ್ದು ವೆಸಲ್ಸು ಚಿಕ್ಕ ಸೈಜ್ ಇರುತ್ತೆ, ಆಪರೇಷನ್ನು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಇರುತ್ತೆ. ಅವ್ರದ್ದು ಡೋನರು ಪೀಡಿಯಾಟ್ರಿಕ್ ಡೋನರ್ ಹೇಳಿದೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಅವ್ರಿಗೆ ಸೆಕೆಂಡ್ ಜೀವ ಯಾಕೆ ಬಂದಿದೆ ಅಂದರೆ ಯಾರೋ ಡೊನೇಟ್ ಮಾಡಿದರೆ, ಡೊನೇಟ್ ಮಾಡಲ್ಲ ಅಂದರೆ ಈ ಥರ ಪೇಷಂಟ್ಸ್ಗೆ ಏನೋ ಸೆಕೆಂಡ್ ಚಾನ್ಸಸ್ ಸಿಕ್ಕಲ್ಲ ಲೈಫ್ನಲ್ಲಿ.
ಸೊ ಅವ್ರದ್ದು ಆಪರೇಷನ್ ತುಂಬ ಸ್ಮೂತ್ ಆಗಿದೆ, ತುಂಬ ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ, ಅವ್ರು ತುಂಬ ಚೆನ್ನಾಗಿತ್ತು. ಆಪರೇಷನ್ ಆದಮೇಲೆ 6-8 hours ಆದಮೇಲೆ ಅವ್ರಿಗೆ ಎಚ್ಚರ ವಾಪಸ್ ಬಂದಿದೆ. ಶಿ ವಾಸ್ ಫಿಟ್ ಆ್ಯಂಡ್ ಫೈನ್. ಆಪರೇಷನ್ ಆದಮೇಲೆ ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ ಅವ್ರದ್ದು ಇಂಪ್ರೂವ್ಮೆಂಟ್. ದಿನ ಅವ್ರು ಇಂಪ್ರೂವ್ಮೆಂಟ್ ನೋಡಬೇಕು. ಅವರು ಕೂತ್ಕೊಳ್ತಾರೆ, ವಾಕಿಂಗ್ ಮಾಡ್ತಾರೆ, ಆಪರೇಷನ್ ಆದಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ. ಬೈ ದ ಟೈಮ್ ಅವರು ಡಿಸ್ಚಾರ್ಜ್ ಆಗಿದ್ದು ಅವರು ಫುಲ್ ನಾರ್ಮಲ್ ಪೇಷಂಟ್ ಥರ ಆಗಿದೆ. ಸೊ ಇಟ್ ಇಸ್ ತುಂಬ ಸಂತೋಷ ಸಿಗುತ್ತೆ ಈ ಥರ ಪೀಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟ್ನಲ್ಲಿ. ತುಂಬ ಜನ ಹೆಲ್ಪ್ ಮಾಡಿದೆ ಅವ್ರಿಗೆ. ನಮಗೇನೋ ತುಂಬ ಖುಷಿ, ಅವರು ಈ ಥರ ಈಗ ಸ್ಕೂಲ್ ವಾಪಸ್ ಹೋಗ್ತಾರೆ. ಓಕೆ, ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್ ಆಫ್ ದಿಸ್ ಟ್ರಾನ್ಸ್ಪ್ಲಾಂಟ್.